ಕನ್ನಡ ನಾಡು ಭಾರತ ಮತ್ತು ಭಾರತೀಯ ಅನಿವಾಸಿ ಭಾರತೀಯರು ಯಾರು ವಿದೇಶದಲ್ಲಿದ್ದಾರೆ ಅವರು ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರೆಲ್ಲರ ಸಮ್ಮಿಲನದಲ್ಲಿ ನಡೆಯುವ ಈ ಕಾರ್ಯಕ್ರಮ ದೇಶದಲ್ಲಿ ಒಂದು ದೊಡ್ಡ ದಾಖಲಾತಿ ಕಾರ್ಯಕ್ರಮವಾಗಿ ಜಗತ್ತಿನ ಮಾನವತೆಯ ಉದ್ಧಾರಕ್ಕೆ ನಾಂದಿಯಾಗಲೆಂದು ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ವೇದಿಕೆ ಮೇಲಿರುವ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ನನ್ನ ಮಾತಿಗೆ ವಿರಾಮವನ್ನು ಕೋರ್ತೇನೆ. उसमें समाज से संवाद का काम भारत विकास संगम में लिया है. देश की सभी सज्जन शक्तियां जुड़े, क्योंकि जो विकसित भारत की संकल्पना है वो किसी एक व्यक्ति, एक संस्था या एक संगठन से होने वाला नहीं है. देश की सभी सज्जन शक्तियां इकट्ठी हों, आपस में संवाद, सहमति और सहकार के आधार पर सबको जोड़ते चलें. ये जो प्रयास है यही कारगर होगा. ये मानकर 2004 से शुरू हुआ ये बीज वृक्ष के रूप में देश विदेश को भी छाया दे, इसके लिए परमपिता परमेश्वर से प्रार्थना करता हुआ मैं अपनी बात पूरी करता हूँ. 9 ದಿನದ ಕಾರ್ಯಕ್ರಮದಲ್ಲಿ ಇಂದು 1ನೇ ದಿನ ಮಾತೃದೇವೋಭವ ಕಾರ್ಯಕ್ರಮ. ಇಂದು ಬ್ರಹ್ಮಾಂಡ ಜಗತ್ತು ಸೃಷ್ಟಿ ಮುಂದುವರಿಯಬೇಕಾದರೆ ಏನು ಬೇಕು? ಮಾತೃಶಕ್ತಿ ಬೇಕು. ನಮ್ಮ ಸೃಜನ ಶಕ್ತಿ ಇದ್ರೇನೆ ಈ ಬ್ರಹ್ಮಾಂಡ ಈ ಜಗತ್ತು ಬೆಳೆಯಲು ಸಾಧ್ಯ. ಅದಕ್ಕೆ ಸೃಷ್ಟಿ ಮಾಡೋ ಶಕ್ತಿ ಇರೋದು ಯಾರಿಗೆ? ತಾಯಿಗೆ. ಮಾತೃಶಕ್ತಿಗೆ ಸಾಧ್ಯ. ಅದಕ್ಕೆ ಭೂಮಿ ತಾಯಿ ಎನ್ನುವರು, ನೀರಿಗೆ ಗಂಗಾ ಮಾತೆ ಎನ್ನುವರು, ವನದೇವತೆಗೆ ವನದೇವತೆ ಎನ್ನುವರು, ಲಕ್ಷ್ಮೀ ಮಾತಾ ಎನ್ನುವರು, ಸರಸ್ವತಿ ಎನ್ನುವರು, ಇವರೆಲ್ಲ ತಾಯಿಯಂದಿರೇ. ತಾಯಿಗೆ ಅದಕ್ಕೆ ದೇವರ ಸ್ಥಾನ ಇದೆ. ಎಲ್ಲರ ಜೀವನದಲ್ಲೂ ಬದುಕಬೇಕಾದರೆ ಬೇಕೇ ಬೇಕು ಮಾತೃಶಕ್ತಿ. ಅದಕ್ಕೆ ಮಾತೃ ದೇವೋಭವ ಎನ್ನುವರು. ದೇವರು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲೆಂದು ತಾಯಿಯನ್ನು ಕಳಿಸಿದ್ದಾರೆ. ವೈಜ್ಞಾನಿಕವಾಗಿ ಸಿದ್ಧವಾಗಿದೆ. ತಾಯಿ ತುತ್ತು ಮತ್ತು ತಾಯಿ ಅಪ್ಪುಗೆ ಶಕ್ತಿ ಇದೆ. ಮಕ್ಕಳು ಸ್ವಾಸ್ಥ್ಯವಾಗಿ ಗಟ್ಟಿಯಾಗಲು, ಮಾನಸಿಕ ಮತ್ತು ದೈಹಿಕ ಸದೃಢವಾಗಲು ಮಮತೆ, ಸಹೃದಯತೆ, ಪ್ರೀತಿ, ವಾತ್ಸಲ್ಯ ಬೇಕೇ ಬೇಕು ಮಕ್ಕಳ ಬೆಳವಣಿಗೆಗೆ. ಮಾತೃಭೋಜನ ಕೈ ತುತ್ತಿದಲ್ಲಿ ಒಂದೊಂದು ತುತ್ತಿನಲ್ಲಿ ಮಹಾಮಾನವನಾಗುವ ಮಾಡುವ ಅಮೃತ ಶಕ್ತಿ ತಾಯಿಯ ಕೈಯಲ್ಲಿದೆ. ಹಾಗೆ ಕ್ಯಾಂಗ್ರೋಥೆರಪಿ ಎನ್ನುವ ಪ್ರೀ ಮ್ಯಾಚೂರ್ ಮಗುವಿಗೆ ತಾಯಿ ಅಪ್ಪುಗೆ ಬೆಳವಣಿಗೆ ಚೆನ್ನಾಗಿ ಆಗುತ್ತದೆ ಎಂದು ಡಾಕ್ಟರ್ ಹೇಳ್ತಾರೆ. ಮಾತೃಶಕ್ತಿಗೆ ಜೀವಾಮೃತ ಶಕ್ತಿಯೂ ಇದೆ. ಇತಿಹಾಸ ತಿರುಗಿಸಿ ನೋಡಿದಾಗ ಹೆಣ್ಣು ಶಕ್ತಿ, ಮಾತೃಶಕ್ತಿ ಜಗತ್ತಿಗೆ ಅನೇಕ ಕೊಡುಗೆ ನೀಡಿದ್ದಾಳೆ. ಅದಕ್ಕೆ ಅನ್ನುವರು ತೊಟ್ಟಿಲು ತೂಗುವ ಕೈ ದೇಶವನ್ನು ತೂಗಬಲ್ಲಳು ಅನ್ನುವ ಒಂದು ಒಗಟನೂ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಮಾತನಾಡುವಾಗ ಹೆಣ್ಣು ಮಗಳು ಮನೆ ಕೆಲಸದೊಂದಿಗೆ ಸುಮಾರು ಕಾರ್ಯಗಳಿಗೆ, ಸಮಾಜದ ಕಾರ್ಯಗಳಿಗೆ ಟೊಂಕವಾಗಿ ಕಟ್ಟಿ ನಿಂತು ತನ್ನ ಸಮರ್ಥತೆಯನ್ನು ತೋರಿಸುತ್ತಾ ಇದ್ದಾಳೆ. ಆದರೂ ಅನೇಕ ಸವಾಲುಗಳು ಅವಳ ಮುಂದೆ ನಿಂತಿದೆ. ಹೆಣ್ಣು ಭ್ರೂಣ ಹತ್ಯೆ, ಶಿಶು ಹತ್ಯೆ, ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ವರದಕ್ಷಿಣೆ, ಲಿಂಗ ಸಮಾನತೆ, ವೇಶ್ಯವಾಟಿಕೆ ಮುಂತಾದ ರೀತಿಯಲ್ಲಿ ಸ್ತ್ರೀ ಮಾನಸಿಕವಾಗಿ, ಶಾರೀರಿಕವಾಗಿ ಕುಗ್ಗುತ್ತಿದ್ದಾರೆ. ಆದರೂ ಇಂಥ ಕಾರ್ಯಕ್ರಮಗಳು, ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮದಿಂದ ಅವಳಲ್ಲಿ ಚೈತನ್ಯ ತುಂಬುತ್ತಿದ್ದಾರೆ. ಹೆಣ್ಣಿಗೆ, ತಾಯಿಗೆ, ಮಾತೃಶಕ್ತಿಗೆ ಸದೃಢವಾಗಿ ಆತ್ಮವಿಶ್ವಾಸ ತುಂಬುತ್ತಿದ್ದಾರೆ. ಎಲ್ಲಿ ಹೆಣ್ಣಿಗೆ, ತಾಯಿಗೆ ಮರ್ಯಾದೆ ಇದೆಯೋ ಆ ಕುಟುಂಬ, ಸಮಾಜ, ದೇಶ ಸದೃಢವಾಗುತ್ತದೆ ಮತ್ತು ಪ್ರಬಲವಾಗುತ್ತದೆ ಅಂತ ಹೇಳಲು ನಮಗೆ ಚೆನ್ನಾಗಿ ಅನಿಸ್ತದೆ. ಭಾರತದ ಜನರು, ಹಳ್ಳಿಯ ಜನರು, ಅವ್ರಿಗೆ ಹಾಗದಾರ ಕೇಳಿದ್ರೆ ಬಡತನ ಇದ್ರೂ ಕೂಡ ಉತ್ಸಾಹಿಗಳಿದ್ದಾರೆ. ಯಾಕಂದ್ರೆ ಅದು ನಮ್ಮ ರಕ್ತದಲ್ಲಿದೆ, ಭಾರತೀಯರ ರಕ್ತದಲ್ಲಿದೆ. ನಾವು ಯಾವಾಗಲೂ ಸೋಲುವವರಲ್ಲ, ನಾವು ಗೆದ್ದವರು. ಅದಕ್ಕೆ ಭಾರತ ಅಂದ ಕೂಡಲೇ, ಭಾರತ ಅಂದ್ರೆ ಬೆಳಕಿನ ರಾಷ್ಟ್ರ ಅನ್ನಂಥದ್ದು ಗೊತ್ತಿದೆ. ನಾವು ಒಂದಷ್ಟು ಆರ್ಥಿಕವಾಗಿ ಬಡವರು ಇರಬಹುದು, ಆದ್ರೆ ಗೊತ್ತಿರಬೇಕು ನಮ್ಮೆಲ್ಲರಿಗೆ, ನಾವು ಭಾರತೀಯರು ಅಧ್ಯಾತ್ಮದ ಶ್ರೀಮಂತಿಕೆಯಲ್ಲಿ ಪ್ರಪಂಚದಲ್ಲಿ ಭಾರತೀಯರು ನಾವೆಲ್ಲರೂ ಮುಂದದೇವಿ. ಯಾಕಂದ್ರೆ ನಮಗೆ ಋಷಿ ಮುನಿಗಳು, ಸಂತರು, ಮಹಾಂತರು ನಮ್ಮೆಲ್ಲ ಈ ಸಂಸ್ಕೃತಿಗೆ ತಮ್ಮದೇ ಆದಂತ ಒಂದು ಜ್ಞಾನವನ್ನ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ಋಷಿ ಮುನಿಗಳ ಪರಂಪರೆ, ಆ ಋಷಿ ಮುನಿಗಳು ಹಾಕಿಕೊಟ್ಟಂತ ಒಂದು ಜ್ಞಾನದ ಪರಂಪರೆ, ಉತ್ಸವ, ಸಂಸ್ಕೃತಿ, ಮಾತೃ ಶಕ್ತಿ, ಅದು ಸಂಸ್ಕೃತಿ, ಒಕ್ಕಲತನ, ಕೃಷಿ ಆಗಿರಬಹುದು, ಇವೆಲ್ಲವನ್ನ ನೋಡಿದಾಗ ಭಾರತ ಅದು ಅತ್ಯಂತ ಶ್ರೇಷ್ಠ ರಾಷ್ಟ್ರ ಅನ್ನಂಥದ್ದು ಇವತ್ತು ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕು. ಅಷ್ಟೇ ಅಲ್ಲ, ಈ ದೇಶದಲ್ಲಿ ಹುಟ್ಟಿದ್ದೇ ನನ್ನ ಜನ್ಮದ ಪುಣ್ಯ ಅಂತ ತಿಳ್ಕೊಂಡು ಇವತ್ತು ನಾವು ಭಾವಿಸ್ಕೋಬೇಕು. ಹಾಗಾಗಿ ಈ ಕಾರ್ಯಕ್ರಮದ ಇವತ್ತು ಮಾತೃ
ಶಕ್ತಿಯನ್ನಿಟ್ಟಿದ್ದಾರೆ. ಜಗತ್ತಿಗೆ ಬಹಳ ಶಕ್ತಿ ಅದಾವ, ಆದ್ರೆ ಮಾನವರ ಮನುಕುಲಕ್ಕೆ ಸಾಕ್ಷಿಯಾದವಳು ಯಾರಂದ್ರೆ ತಾಯಿ ಅನ್ನೋದು ಇವತ್ತು ನಾವು ನೆನಪಿಡ್ಬೇಕು. ತಾಯಿ ಜಗತ್ತಿಗೆ ಇಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಕಣ್ಣು ತೆರೆದು ಅದ್ಲಿಕ್ಕೆ ಆಗ್ತಿರ್ಲಿಲ್ಲ. 9 ತಿಂಗಳ ಹೆತ್ತು ನಮ್ಮನ್ನ ಸಾಕಿ ಸಲುವಿ ಎತ್ತರಕ್ಕೆ ಬೆಳೆಸಿ ವಿದ್ಯಾ ಬುದ್ಧಿಯನ್ನು ಹೇಳಿ ಮೊದಲು ಗುರು ಆದವಳ ತಾಯಿಯಾಗಿ ನಮ್ಮನ್ನೆಲ್ಲರನ್ನ ಕಾಪಾಡುವಳು ಯಾರಂದ್ರೆ ಒಂದು ಜನ್ಮ ಕೊಟ್ಟ ತಾಯಿ. ಆ ಜನ್ಮ ಕೊಟ್ಟ ತಾಯಿ ತನ್ನ ಉದರದಿಂದ ಭೂಮಿ ಮೇಲೆ ಹಾಕಿ ಭೂತಾಯಿಯ ಮೇಲೆ ಹಾಕಿ ತಾನು ಚಿಂತಳಾಗಿರೋಳ. ನಾವು ಎರಡನೇದ್ದು ಭೂತಾಯಿಗೂ ಕೂಡ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದರ ಜೊತೆಗೆ ಒಬ್ಬ ಪ್ರಶ್ನೆ ಕೇಳ್ತಾನ, 9 ತಿಂಗಳ ತಾಯಿ ಗರ್ಭದಲ್ಲಿ ತಾಯಿ ಹೊತ್ತು ನಮ್ಮನ್ನ, ಆದ್ರೆ ಇದರಲ್ಲಿ ತಂದೆಯ ಪಾತ್ರ ಏನಿದೆ ಅನ್ನೋಂಥದ್ದನ್ನು ಪ್ರಶ್ನೆ ಕೇಳಿದಾಗ ಒಬ್ಬ ಚಿಂತಕ ಹೇಳ್ತಾನ, ತಾಯಿ 9 ತಿಂಗಳ ಹೊತ್ತಿರಬಹುದು, ಆದರೆ 9 ತಿಂಗಳಾದ ಮೇಲೆ ಭೂಮಿ ಮೇಲೆ ನಾವು ಬಂದಾಗ ಮುಂದೆ ಆ ಮಗನ ಜವಾಬ್ದಾರಿಯನ್ನ ಆ ತಂದೆ ತನ್ನ ತಲೆಯಲ್ಲಿ ಹೊರತಾನಂತದ್ದು ಕೂಡ ಇವತ್ತು ನಾವು ಮರಿಬಾರ್ದು. ಮಗನ ವಿಕಾಸಕ್ಕಾಗಿ ಇವತ್ತ ರೈತನಾಗಿರ್ಬೋದು, ಹೊಲದಲ್ಲಿ ಅವ ಬಿಸಿಲು ಚಳಿ ಸಹಿಸಿಕೊಂಡು ದುಡಿದು ಮಗನಿಗೋಸ್ಕರವಾಗಿ ದುಡಿತಾನ. ನನ್ನ ಮಗ ಅದು ಆಗಬೇಕು ಇದು ಆಗಬೇಕಂತ ಕನಸು ಕಟ್ಕೋತಾನಲ್ಲ, ಅವನ ತಲೆಯಲ್ಲಿ ಹೊತ್ತಿರ್ತಾನ. ತಾಯಿ 9 ತಿಂಗಳು ಹೊತ್ತರೆ ಅವ ತನ್ನ ಮಗನ ಭವಿಷ್ಯವನ್ನ ತಲೆಯಲ್ಲಿ ಸದಾಕಾಲ ಹೊತ್ತಿರ್ತಾನಂತದ್ದು ನಾವು ಇವತ್ತು ನೆನಪಿಸ್ಕೋಬೇಕಾಗ್ತಾ ಇದೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂಥೇಳಿ ಪ್ರತಿ ಸಲ ಊಟ ಮಾಡುವ ಮೊದಲು ಇದನ್ನ ನಾವು ಚಿಕ್ಕವರಿದ್ದಾಗಿಂದಲೇ ಹೇಳ್ತಾ ಬಂದಿದ್ವಿ. ನಮ್ಮ ಮಕ್ಕಳು ಬಾಯ್ಪಾಠಾಗಿ ಎಲ್ಲ ಶ್ಲೋಕಗಳನ್ನು ಹೇಳ್ತಾರೆ, ಭಗವದ್ಗೀತೆ ಶ್ಲೋಕಗಳನ್ನು ಹೇಳ್ತಾರೆ, ವಚನಗಳನ್ನು ಹೇಳ್ತಾರೆ. ಆದ್ರೆ ಇದನ್ನ ನಮ್ಮ ಜೀವನದಲ್ಲಿ ಜಾರಿಗೆ ತರೋದು ಹೇಗೆ? ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಉತ್ತಮ ಆಹಾರ ಸಿಗಬೇಕು, ಎಲ್ಲರಿಗೂ ಉತ್ತಮ ಆರೋಗ್ಯ ಸಿಗಬೇಕು, ಎಲ್ಲರಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಅಂತ. ಆದ್ರೆ ಸಮಾನ ಅವಕಾಶಗಳು ಸಿಗಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಇವತ್ತು ಪರಿಸರದಲ್ಲಿ ಅದು ವಾಯು ಮಾಲಿನ್ಯ ಇದೆ, ನೀರು ಕಲುಷಿತ ಆಗ್ತಾ ಇದೆ, ಗಂಗೆ ಮಲಿನ ಆಗ್ತಿದೆ. ಅವಾಗ ನಾನೇನು ಮಾಡಬೇಕು? ಇದರ ಬಗ್ಗೆ ಉತ್ತರಗಳು ಬೇಕಾಗಿದೆ. ನಮ್ಮ ಇಂತಹ ಒಂದು ಅಗಾಧ ಸಂಸ್ಕೃತಿಯನ್ನ, ನಮ್ಮ ಐತಿಹಾಸಿಕ ಆ ಧರೋಹರಗಳನ್ನು ಹೇಗೆ ಉಳಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಹೇಳುವಂತಹ ಒಂದು ವಿಶೇಷ ಉತ್ಸವ ಇದು. ಸನ್ಮಾನ್ಯ ಶ್ರೀ ರಾಮನಾಥ್ ಕೋವಿಂದ್ ಜಿ ಅವರು, ಅನಂತಕುಮಾರ್ ಜಿ ಅವರ ಜೊತೆಗೆ ಅವರು ದಶಕಗಳ ಕಾಲ ಈ ದೇಶದಲ್ಲಿ ಸುಧಾರಣೆಯನ್ನು ತರಬೇಕು, ಬದಲಾವಣೆಗೆ ಕೆಲಸ ಮಾಡಿದಂಥವರು. ಅದಮ್ಯ ಚೇತನ ಅನ್ನುವಂಥ ಸಂಸ್ಥೆ ಶುರು ಮಾಡಿದ್ವಿ. ನಾವು ಸಾಮಾನ್ಯ ಮಕ್ಕಳಿಗೂ ಸಹ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದ್ತಿರೋ ಮಕ್ಕಳಿಗೂ ನಾವೇನು ಊಟ ಮಾಡ್ತೇವೋ ಅಂತ ಅತ್ಯುತ್ತಮವಾದ ಪೌಷ್ಟಿಕ ಊಟ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಕಳೆದ 21 ವರ್ಷದಿಂದ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನ ನಡೆಸ್ತಾ ಈಗಾಗಲೇ ನಾವು ಪ್ರತಿದಿನ 1.5 ಲಕ್ಷ ಮಕ್ಕಳಿಗೆ ಊಟ ಕೊಡುವಂತಹ ಒಂದು ವ್ಯವಸ್ಥೆ ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಮತ್ತು ದೂರದ ರಾಜಸ್ಥಾನದ ಜೋಧ್ಪುರ್ನಲ್ಲಿ ನಡೀತಾ ಇದೆ. ಸನ್ಮಾನ್ಯ ರಾಷ್ಟ್ರಪತಿಗಳು ಅವರು ರಾಷ್ಟ್ರಪತಿಗಳಾಗಿದ್ದಾಗ ನಮ್ಮ ಅದಮ್ಯ ಚೇತನದ ಕಾರ್ಯಕ್ರಮಕ್ಕೆ ಬಂದು ಈ ಶೂನ್ಯ ತ್ಯಾಜ್ಯ ಅಡಿಗೆ ಮನೆ ಇರಬಹುದು, ಪೆಟ್ರೋಲಿಯಂ ಇಂಧನ ಬಳಸದೆ, ಸೌದೆಯನ್ನು ಬಳಸದೆ, ವಿ ಡೋಂಟ್ ಯೂಸ್ ಫೈರ್ವುಡ್ ಫಾರ್ ಕುಕಿಂಗ್, ವಿ ಡೋಂಟ್ ಯೂಸ್ ಎನಿ ಪೆಟ್ರೋಲಿಯಂ ಫ್ಯೂಯಲ್ ಫಾರ್ ಕುಕಿಂಗ್. ಅಂಡ್ ಇಂತಹ ಒಂದು ಅಡುಗೆ ಮನೆಯ ಕಾರ್ಯಕ್ರಮಕ್ಕೆ ಅವರು ಭೇಟಿ ಕೊಟ್ಟಿದ್ದು ಇರಬಹುದು. ಒಂದು ಪ್ಲಾಸ್ಟಿಕ್ ಚೀಲವನ್ನು ಹೇಗೆ ಕತ್ತರಿಸಬೇಕು, ಸಣ್ಣ ತುಂಡು ಬೇರ್ಪಡೆ ಆಗದೆ ಕತ್ತರಿಸಬೇಕು ಸಾಧ್ಯ ಇದೆ. 1 ನಿಮಿಷ ಹೆಚ್ಚು ತಗೋಬಹುದು, 1 ಸೆಕೆಂಡ್ ಹೆಚ್ಚು ತಗೋಬಹುದು. ಆದ್ರೆ ಸಣ್ಣ ಪ್ಲಾಸ್ಟಿಕ್ ಚೂರನ್ನ ಕಸಕ್ಕೆ ಹಾಕಬಾರದು ಅಂತ ಹಿಡ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿದಿನ 1 ಲಕ್ಷ ಜನ, ಇಷ್ಟು ಜನಕ್ಕೆ ಅಡುಗೆ ವ್ಯವಸ್ಥೆಯನ್ನ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ಮತ್ತು ಇಡೀ ಸಂಸ್ಥೆಯವರು ಮಾಡಿದ್ದಾರೆ. ಆದ್ರೆ ಪ್ರತಿದಿನ 1 ಲಕ್ಷ ಅಡಿಕೆ ತಟ್ಟೆಗಳು ಯಾಕೆ ಕಸಕ್ಕೆ ಹೋಗ್ಬೇಕು? ಬರುವಾಗ 50 ತಟ್ಟೆಗೆ 1 ಪ್ಲಾಸ್ಟಿಕ್ ಕವರ್ ಮತ್ತು ಹೋಗುವಾಗ 1 ಪ್ಲಾಸ್ಟಿಕ್ ಕವರ್ ಹಾಕಿ ಹೊರಗೆ ಹೋಗೋ ಬದಲಿಗೆ ಕಸ ಇಲ್ಲದೆ ಊಟ ಮಾಡಬಹುದಾ? ಅದನ್ನ ಮಾಡುವಂತಹ ಒಂದು ಆ ಜವಾಬ್ದಾರಿಯನ್ನ ಆಯೋಜಕರು ತಗೊಂಡ್ರು. ನಮಗೂ ಅವ್ರ ಜೊತೆಗೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗಿದೆ. ಬೆಂಗಳೂರಿನಿಂದ 25,000 ತಟ್ಟೆಗಳು, ಕಲಬುರಗಿಯಿಂದ ಒಂದಿಷ್ಟು ತಟ್ಟೆಗಳನ್ನು ನಾವೀಗ ಸ್ಟೀಲ್ ತಟ್ಟೆಯನ್ನು ಕೊಟ್ಟಿದ್ದೀವಿ. 2 ಸಲ ತಟ್ಟೆ ತೊಳೆಯುವಂತ ವ್ಯವಸ್ಥೆಯನ್ನು ಮಾಡಿದೆ. ಇದರ ಮುಖಾಂತರ ಸುಮಾರು 200ರಿಂದ 300 ಲಾರಿಯಷ್ಟು ಕಸ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ತರದ ಸಣ್ಣ ಸಣ್ಣ ಬದಲಾವಣೆಗಳು ನಾವು ನಂಬಿರುವಂತಹ ನಮ್ಮ ಭಾರತದ ಸಂಸ್ಕೃತಿ, ನಮ್ಮ ವಿಚಾರಗಳನ್ನ ತೋರಿಸುತ್ತೆ. ಮಾಡಿ ತೋರಿಸೋಣ, ಹೇಳೋದಕ್ಕಿಂತ ಮಾಡಿ ತೋರಿಸೋದೇ ಅದು ಹೆಚ್ಚು
ಪರಿಣಾಮಕಾರಿ ಅನ್ನೋದು ನಮ್ಮ ಹಿರಿಯರು ಹೇಳಿದ್ದಾರೆ. विशेषकर प्राचीन भारत का इतिहास छिपा है. प्रकृति और संस्कृति का समागम भारतीय इतिहास में आदिकाल से ही है. भारतीय वेदों और ग्रंथों में प्रकृति का महत्व वर्णित है. ऋग्वेद में वायु, जल, अग्नि, पृथ्वी और आकाश को पंचतत्व कहा गया है, जो मानव जीवन का आधार है. और ये सब मात्र आधार ही नहीं है, ये सब तत्व हमारी परंपरा में पूजनीय भी है. इन सभी को देव रूपी दर्जा प्रदान कर भारतीय संस्कृति में सदैव पूजा गया है. अतः ये तत्व हमारी संस्कृति में अंतर्निहित है. आज भी पूरे भारत में यदि आप देखेंगे, हम पेड़ों को, वृक्षों को पूजते हैं, नदियों को पूजते हैं, समुद्र को पूजते हैं. यहाँ तक कि जो छोटा सा जीव जिसको मैं कहता हूँ, और बड़ा सा जीव, बड़ा यदि जीव होगा तो हाथी होगा, हाथी को भी हम पूजते हैं. छोटा से छोटा जीव होगा तो चींटी होगी, चींटी को भी हम पूजते हैं. और जब हम रास्ते में चलते हैं तो ये देखते हैं कि कहीं चींटियों का झुंड तो नहीं है, मेरे पैरों के नीचे तो नहीं आ जाएगा, कुचल तो नहीं जाएगा, मेरी ओर से इनका हनन तो नहीं होगा, मृत्यु तो नहीं होगा. ये जो संस्कृति है, ये संस्कृति केवल भारतीय संस्कृति ही है. देवी और सज्जनों, यदि हमें इतिहास पर नज़र डालें तो पाएंगे कि हमारी संस्कृति प्रकृति के साथ सामंजस्य बनाकर विकसित हुई है. हमारे त्यौहार जैसे होली, दिवाली, मकर संक्रांति, बैसाखी प्रकृति के विभिन्न चरणों और ऋतुओं से जुड़े हुए हैं. इसका सबसे बड़ा उदाहरण है मकर संक्रांति, जो देश के अलग अलग राज्यों में विभिन्न रूप से और नामों से मनाया जाता है. फिर वो चाहे असम का बिहू हो या तमिल का पोंगल हो, आपके राज्य कर्नाटक का पोंगल हो, संक्रांति हो, सभी राज्यों में सूर्य के उत्तरायण को धूमधाम से मनाया जाता है. भारतीय ज्ञान परंपरा का आधार वेद और उपनिषद जैसे प्राचीन ग्रंथ हैं. वेदों को ज्ञान का स्रोत माना गया. इन ग्रंथों में न केवल आध्यात्मिक शिक्षा बल्कि खगोल विज्ञान, गणित, चिकित्सा और कृषि जैसे विषयों की भी विस्तृत जानकारी दी गई. योग और आयुर्वेद जैसी विधाओं ने भारतीय ज्ञान परंपरा को वैश्विक पहचान दिलाई है. और ये कई दिनों तक जो चलने वाला कार्यक्रम है भारतीय संस्कृति उत्सव, इसमें इन सभी विषयों पर विस्तार से चर्चा भी होगी. 2018 में मैं अपने ऑफिशियल दौरे पर सूरीनाम गया था. सूरीनाम एक अफ्रीकन कंट्री है. सूरीनाम गया था और ये पहला अवसर था जब दो राष्ट्र अध्यक्षों अर्थात दो कंट्रीज़ के राष्ट्रपतियों ने एक साथ मिलकर के योग दिवस को मनाया. और सबसे बड़ी बात जो बताने वाली, जो मैं साझा करना चाहता हूँ, उनकी जो मैडम थी, फर्स्ट लेडी जिसको हम कहते हैं, वो कहने लगी, दोनों ने कहा कि एक्सीलेंसी, योगा इज़ द बिगेस्ट गिफ्ट दैट इंडिया हैज़ गिवन टू द इंटायर वर्ल्ड. ये महाकुंभ संस्कृति, प्रकृति और आध्यात्मिकता का अद्भुत संगम है. भगवान के प्रति अनन्य भक्ति और पूर्ण समर्पण प्रदर्शित करने वाला ये विशाल पर्व अर्थात महाकुंभ, जहाँ मुझे भी भक्ति के उस शाश्वत रूप का हिस्सा बनने का अवसर प्राप्त हुआ जब माघ में मैंने गंगा, यमुना और सरस्वती के अविरल संगम में स्नान करने का सौभाग्य मिला. इस प्रकार के अनुष्ठान केवल और केवल भारत में ही आयोजित होते और यही प्रकृति है जहाँ 3 नदियों का संगम, प्रकृति अर्थात नदियाँ, पवित्र नदियाँ. और हमारे दक्षिण भारत में कई ऐसी नदियाँ हैं, कावेरी जैसी नदियाँ, ये पवित्र नदियाँ हैं और ये नदियाँ प्रकृति का एक द्योतक हैं. इसलिए इनको हम पूजते भी हैं, इनमें स्नान भी हम करते हैं. और सबसे बड़ी बात ये है, उनको हम एक अपना आदर्श मार्गदर्शक भी मानते हैं. आपने देखा होगा, जल, नदियाँ, कुआं, ये प्रकृति के जो स्रोत हैं, ये हम सबको देते रहते हैं. देवी और सज्जनों, कि जो भी आप देंगे
अर्थात उससे सीखने की ज़रूरत ये है कि आप आचरण में भी जिसका हम नाम संस्कृति देते हैं, अपने आचरण में भी जो भी आप देंगे, किसी को यदि आपने किसी के साथ अच्छा व्यवहार किया, किसी के साथ करुणा में शब्द बोले, तो वो आपको कई गुना होकर के आपके पास मिलेंगे। यदि आपने किसी को दुर्भावनावश, यदि आपने किसी का अपमान किया, किसी को गाली गलौज किया, तो आप ध्यान रखिएगा, आपको लगता है कि शायद आपका जो सबॉर्डिनेट है, यदि उसको आप दुर्भावनावश कुछ शब्द बोलेंगे तो वो हमारा क्या कर लेगा। बात सच है, वो कुछ नहीं कर पाएगा। लेकिन आप याद रखिएगा, आपको जीवन में वो नहीं तो और कोई आपका जो सुपीरियर बन कर के आएगा, उसके सामने आप सबॉर्डिनेट होंगे, तो उससे ज़्यादा कई गुना होकर के वैसा ही अपमान आपको झेलना पड़ेगा। और ये प्रकृति हमें सिखाती, ये प्रकृति ही हमें अपने आचरण को अच्छा करने की सीख देती है। और यही हम जिसको कहते हैं संस्कृति, प्रकृति से संस्कृति की ओर। जब मैं विध्वंसक रूप की बात करता हूँ तो मेरे मन में है कोरोना काल, जिसको कोविड-19 भी कहा गया। कोविड-19 इसलिए कहा गया क्योंकि इंडिया में दिसंबर 19 में वो महामारी का दौर जो है वो प्रारंभ हुआ था। उस समय हम देखते थे, आज जिस संख्या में हम लोग हिल मिल कर यहाँ पर बैठे हुए हैं, इतनी भारी संख्या में बैठे हुए, उस समय यदि आयोजन करना संभव नहीं था। और उस समय ये आयोजन होता तो शायद 200 या 400 लोग एक पहली कतार में शायद 10 लोग बैठते, एक वहाँ बैठता, एक यहाँ बैठता, एक इस प्रकार से। और ये क्यों? ये प्रकृति का जितना हमने दोहन किया है, अमर्यादित जिसका हमने उपभोग किया है, ये उसका विध्वंसक रूप है। आज हम सब लोग जानते हैं, न्यूज़ में सुना होगा, कैलिफोर्निया, अमेरिका में, कैलिफोर्निया में भीषण आग लगी है जंगलों में, और पूरी हमारी वहाँ का जो प्रशासन है वो लगा हुआ है, लेकिन उस आग को बुझा नहीं पाया। इस बात का परिणाम है कि क्लाइमेट चेंज के परिणाम हमारे लिए कितने घातक हो सकते हैं। ये बहुत आवश्यक है कि हम पर्यावरण का संतुलन बनाए रखने के लिए ठोस कदम उठाएं। भारत सरकार इस दिशा में प्रयास कर रही है। भारत द्वारा सन 2070 तक नेट जीरो का संकल्प लिया गया। हमें ये याद रखना होगा कि विकास के नाम पर प्रकृति का दोहन ಮಾನವತಾ को ವಿನಾಶ की तरफ ही ले जाएगा। ಆತ್ಮೀಯ ವೀಕ್ಷಕರೇ, ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಮಾತೆಯರಿಂದ ಕೈತುತ್ತು ಊಟ. ಇದಕ್ಕಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿವಿಧ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಆಗಮಿಸಿದ್ದಾರೆ. ಈ ಒಂದು ಮಕ್ಕಳೊಡನೆ ಮಾತೆಯರು ಸಂಭ್ರಮಿಸುವ ಮತ್ತು ಕೈತುತ್ತಿನ ಮೂಲಕ ಊಟವನ್ನು ಉಣಿಸುವ ಅತ್ಯಂತ ಒಂದು ಸಂಭ್ರಮದ ಸಡಗರದ ವಾತಾವರಣವನ್ನು ನಾವು ಅನುಭವ ಮಂಟಪದಲ್ಲಿ ನೋಡ್ತಾ ಇದ್ದೇವೆ. ಕಿಕ್ಕಿರಿದು ತುಂಬಿರ್ತಕ್ಕಂಥ ಈ ಸಭಾ ಮಂಟಪದಲ್ಲಿ ಮಾತೆಯರು ಮಕ್ಕಳು ಜಮಾಯಿಸಿದ್ದಾರೆ. ಈಗ ಈ ಒಂದು ಮಾತೆಯರ ಕೈತುತ್ತು ಊಟದ ಕುರಿತಾಗಿ ಲೀಲಾ ಕಾರಟಗಿಯವರು ನಮಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಷ್ಟು ಜನ ಸೇರಿದ್ದಾರೆ, ಏನು ವ್ಯವಸ್ಥೆ, ಯಾವ ರೀತಿಯ ಊಟ? ನಮ್ಮ ಅಂದಾಜಿನ ಪ್ರಕಾರ ಒಂದು 40,000 ಜನ ತಾಯಂದಿರಿದ್ದಾರೆ, ಹಾಗೆ 50,000 ಅದಕ್ಕೂ ಮಕ್ಕಳು ಬಂದಿದ್ದಾರೆ. 50,000ಕ್ಕಿಂತಲೂ ಅಧಿಕವಾದ ಮಕ್ಕಳಲ್ಲಿ ಸೇರಿದ್ದಾರೆ. ಎರಡು ಕಣ್ಣು ಸಾಲ್ತಾ ಇಲ್ಲ ನೋಡಲಿಕ್ಕೆ. ತಾಯಿಗಳ ಮಮಕಾರ, ಮಕ್ಕಳ ಪ್ರೀತಿ, ಇದೆರಡನ್ನೂ ಕೂಡ ನಾವು ಮಾತುಗಳಲ್ಲಿ ವರ್ಣಿಸೋದು ಅಸಾಧ್ಯವಾಗಿದೆ. ಯಾರೋ ತಾಯಿ, ಯಾರೋ ಹೆತ್ತಿರುವಂಥ ಮಗುವಿಗೆ ತನ್ನ ಮಗು ಅಂತ ಕೈತುತ್ತು ತಿನ್ನಿಸ್ತಾ ಇದ್ದಾರಲ್ಲ, ಇದು ನಿಜವಾದ ಹೆಣ್ತನ, ಇದು ನಿಜವಾದ ತಾಯ್ತನ ಅಂತ ಹೇಳ್ಬೋದು. ಇಂಥ ಭೂಮಿಯೊಳಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷಿಯಾಗಿರೋದೇ ನಮ್ಮ ಜೀವನದ ಒಂದು ದೊಡ್ಡ ಸಾರ್ಥಕತೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಈ ಕೈತುತ್ತು ಅನ್ನುವ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತೇಜಸ್ವಿನಿ ಅನಂತಕುಮಾರ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿನ ಕೈತುತ್ತು ಊಟದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇವತ್ತು ಈ ಮಾತೃ ಸಮ್ಮೇಳನದಲ್ಲಿ ಕೈತುತ್ತು ಅನ್ನುವಂತಹ ಒಂದು ವಿಷಯವನ್ನಿಟ್ಟಿರೋದು ನಿಜವಾಗ್ಲೂ ಭಾಳ ಸಂತೋಷ ತಂತಿದೆ. ನಾವು ಚಿಕ್ಕವರಿದ್ದಾಗ ಭಾಗವನ್ನು ವಹಿಸಿದ್ದೀವಿ. ನಾವು ನಮ್ಮ ತಾಯಂದರಿಂದ ಕೈತುತ್ತು ತಿಂದವರು, ನಾವು ಮಕ್ಕಳಿಗೆ ಕೊಟ್ಟಿದ್ದೀವಿ. ಆದರೆ ನಿಧಾನವಾಗಿ ಈಗ ಅಂತೂ ಸ್ವಿಗ್ಗಿ ಬಂತು, ಅದು ಬಂತು, ಮ್ಯಾಗಿ ಬಂತು. ಹೀಗಾಗಿ ಎಲ್ಲ ಒಂದು ಕಡೆ ತಾಯಂದ್ರಿಗೆ ಅಡುಗೆ ಮನೆಯ ಸಂಬಂಧ, ಮಕ್ಕಳು ತಾಯಿಯ ಊಟದ ಸಂಬಂಧ ಭಾಳ ಯಾಂತ್ರಿಕವಾಗಿರುವಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯ ಮುಖ್ಯ ಭಾಗವಾಗಿರುವಂಥ ಊಟವನ್ನು
ದೇವರು ಅನ್ನುವಂಥದ್ದು, ಜೊತೆಗೆ ಮಕ್ಕಳ ಊಟವನ್ನು ನಾವೇ ಅದೇ ಪ್ರೀತಿಯಿಂದ ಅವರು ನೋಡಿ ಕೈಯಲ್ಲಿ ಕೊಡುವಂಥದ್ದು, ಬಾಯಲ್ಲಿ ಕೊಡುವಂಥದ್ದು ಭಾಳ ವಿಶೇಷವಾಗಿರುವಂಥ ಪದ್ಧತಿ. ಅದನ್ನು ಈ ಥರದ ಪದ್ಧತಿಯನ್ನು ನೆನಪಿಸಿ ಕೊಡುವಂಥದ್ದು ಮಾಡುವಂಥದ್ದಕ್ಕೆ ಇದೊಂದು ಭಾಳ ಒಳ್ಳೆಯ ವೇದಿಕೆಯನ್ನು ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರು ಮಾಡಿ. ಡಾಕ್ಟರ್ ಸುಧಾ ಹಾಲ್ಕೈ ಅವರು ಕೈತುತ್ತಿನ ಊಟ ಮಾಡಿಸಿದ ನಂತರ ಈಗ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನು ಅನಿಸ್ತಾ ಇದೆ ಈ ಕಾರ್ಯಕ್ರಮ ನೋಡಿ? ಇವತ್ತು ಇಡೀ ಜಗತ್ತಿನಲ್ಲಿ ತಾಯಿ ಮತ್ತು ಮಗುವ ಒಂದು ಸಂಬಂಧ ಏನಿದೆ, ಇಡೀ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸಂಬಂಧ. ಆ ಸಂಬಂಧದ ಹಬ್ಬವನ್ನು ನಾವಿವತ್ತು ಆಚರಿಸ್ತಾ ಇದ್ದೀವಿ. ಪ್ರತಿಯೊಂದು ಹೆಣ್ಣು ತಾಯಿ, ಪ್ರತಿಯೊಂದು ಹೆಣ್ಣು, ಒಂದು ಹೆಣ್ಮಗು ಹುಟ್ಟಿದಾಗೇ ಒಂದು ತಾಯಿ ಅಂತ ಅನ್ಕೊತೀನಿ. ಯಾಕಂದರೆ ಒಂದು 5 ವರ್ಷದ ಮಗುಗೆ ನೀವು ಕೈಯಲ್ಲಿ ಒಂದು ಗೊಂಬೆ ಕೊಡಿ, ಅವಳು ಎಷ್ಟು ಚೆನ್ನಾಗಿ ತಾಯಿತನವನ್ನು ಆಚರಿಸ್ತಾಳೆ ಅಂತಂದರೆ ಆ ಮಗುಗೆ ಊಟ ಮಾಡಿಸ್ತಾಳೆ, ಬಟ್ಟೆ ಹಾಕ್ತಾಳೆ. ಸೊ ಪ್ರತಿಯೊಂದು ಹೆಣ್ಣು ಒಂದು ತಾಯಿ. ಇಲ್ಲಿ ಸಹ ನಾವು ಎಲ್ಲ ತಾಯಂದಿರು ಎಲ್ಲ ಮಕ್ಕಳಿಗೆ ನಿಮಗೆ ನಾವು ತಾಯಿಯಾಗಿ ಇರ್ತೀವಿ ಅಂತ ಹೇಳಿಬಿಟ್ಟು ಈ ಸಂಬಂಧಕ್ಕೆ ಒಂದು ಅತಿ ಹೆಚ್ಚಿನವಾದ ಒಂದು ಇದನ್ನು ಕೊಡ್ತಾ ಇದ್ದೀವಿ ನಾವು. ಈ ಸಂಭ್ರಮ, ತಾಯಿ ಮಕ್ಕಳ ಸಂಭ್ರಮ ಇದು ಅಂತ ನಾನು ಹೇಳಲು ಬಯಸ್ತೇನೆ. ಈಗ ನಮ್ಮ ವನಿತಾ ಗುತ್ತೇದಾರ್ ಅವರಿದ್ದಾರೆ, ಅವರು ಕೂಡ ಈಗ ಕೈತುತ್ತು ಮಾಡಿದ ನಂತರ ಇಲ್ಲಿ ಬಂದಿದ್ದಾರೆ. ಏನು ಅನಿಸ್ತದೆ ವನಿತಾ ಈ ಕಾರ್ಯಕ್ರಮ ನೋಡಿದಾಗ? ತುಂಬ ಖುಷಿ ಆಯಿತು ನನಗೆ. ನಾನು ತುಂಬ ಹೆಮ್ಮೆ ಪಡ್ತೇನೆ. ಇಂಥ ಒಂದು ಕಾರ್ಯಕ್ರಮ ನಮ್ಮ ಇದರಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಕೋಟಿ ಕೋಟಿ ನಮನ ಅಂತ ಹೇಳ್ಬೋದು. ಯಾಕಂದರೆ ನನಗೆ ನೋಡೋದಕ್ಕೂ ಕೂಡ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟೊಂದು ನಮಗೆ ಖುಷಿ. ಒಂಥರ ಏನೋ ಇಲ್ಲಿ ಏನೋ ಸಂಭ್ರಮ ನಡೀತಾ ಇದೆ ಅನಿಸ್ತಾ ಇದೆ. ನಾವು ಲಕ್ಷ್ಮೀ ಆರೂಪರ್ ಅಂತ್ರಿ, ನಾವು ಸೇಡಂನಿಂದ ಹೊಸದತ್ತ ಕಂಪ್ನಿನಿಂದ ಬಂದೀವ್ರಿ. ಈ ಭಾರತೀಯ ಸಂಸ್ಕೃತಿ ಉತ್ಸವ ನೋಡ್ಲಿಕ್ಕೆ 2 ಕಣ್ಣು ಸಾಲಲಾಗ್ಯದ್ರಿ ಸರ್. ಬಸವರಾಜ್ ಪಾಟೀಲ್ ಸೇಡಂ ಸರ್ಗೆ ಕೋಟಿ ಕೋಟಿ ನಮನಗಳು. ಹಾಗೂ ಇಲ್ಲಿ ನೆರೆದಂಥ ಮಕ್ಕಳಿಗೆ ನಾವು ಜಸ್ಟ್ ಈಗ ತಾನೇ ಕೈತುತ್ತು ಊಟ ಮಾಡಿಸಿ ಬಂದೀವಿ. ಇವತ್ತು ಮೌನಿ ಅಮಾವಾಸ್ಯೆ ಇದ್ದದಕ್ಕೆ ನಾವು ಮನೆಯಲ್ಲಿ ಕಡುಬು ಎಲ್ಲ ಮಾಡಿದ್ದೀವಿ, ಚಿತ್ರಾನ್ನ ಕಡುಬು ಎಲ್ಲ ಮಾಡಿ ಅಂಧ ಮಕ್ಕಳಿಗೆ, ವಿಶೇಷ ಅಂಗವಿಕಲ ಮಕ್ಕಳಿಗೆ ಈಗ 20 ಹುಡುಗರಿಗೆ ಊಟ ಬಡಿಸಿ ಬಂದೀನಿ. ಆ ಸಂತೋಷ ಏನು ಕೊಟ್ಟರು ಆ ಸಂತೋಷಕ್ಕೆ ಸರಿಸಾಟಿನೇ ಇಲ್ಲದ ಈ ಒಂದು ಮಂಗಳೂರಿನಲ್ಲಿ ವಿರಾಸತ್ತು ನೋಡಿದಕ್ಕಿಂತ ಹೆಚ್ಚಿಗೆ ಆಗ್ಲಿಕ್ಕತ್ತದ ನನಗೆ ಇದು ಒಂದು ಉತ್ಸವ ನೋಡಿ. ಈ ಉತ್ಸವಕ್ಕೆ ಜಾತಿ ಮತ ಭೇದ ಯಾವುದೇ ಇಲ್ಲದೆ ಜಾತ್ಯತೀತ ಭಾರತೀಯ ಸಂಸ್ಕೃತಿ ಅಂದರೆ ಇದೇ ಒಂದು ಫಂಕ್ಷನ್ ಅಂತ ನಾವು ಹೇಳ್ಬೋದು. ಶರಣ ಲೋಕದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಈ ಶರಣ ಲೋಕದ ಮುಖ್ಯಸ್ಥರಿದ್ದಾರೆ. ಈಗ ನೇರವಾಗಿ ಅವರಲ್ಲಿ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ಡಾಕ್ಟರ್ ಬಸವರಾಜ್ ಅನಗವಾಡಿ ಅಂತ ಹೇಳಿ ಕೂಡಲ ಸಂಗಮದಲ್ಲಿ ಬಸವಶರಣ ಕಲಾ ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಕಲಾ ಸಂಗ್ರಹಾಲಯದ ಉದ್ದೇಶ ಏನು ಅಂದರೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು, ಮಾನವೀಯ ಮೌಲ್ಯಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ತಿಳಿಸುವಂಥ ಒಂದು ಮಹತ್ವದ ಕಾರ್ಯ ನಾವು ಈ ಸಂಸ್ಥೆ ನೆರವೇರಿಸಿದೆ. ಏನೇನಿದೆ ನಿಮ್ಮ ಒಂದು ಸಂಗ್ರಹಾಲಯದಲ್ಲಿ? ಬಸವಣ್ಣನವರ ಇಡೀ ಜೀವನ ಚರಿತ್ರೆಯನ್ನು ಅಲ್ಲಿ ಸೆರೆ ಹಿಡಿಯಲಾಗಿದೆ. ಹಾಗೂ ಮತ್ತು ಅವರು ವಚನಗಳನ್ನು, ಮಾನವೀಯ ಮೌಲ್ಯಗಳನ್ನು ದೃಶ್ಯ ಮಾಧ್ಯಮದ ಮೂಲಕ ತಿಳಿಸುವಂಥ ಪ್ರಯತ್ನ ಅಲ್ಲಿ ಮಾಡಲಾಗಿದೆ. ಶರಣರನ್ನು ಕುರಿತಾಗಿ, ಶರಣರು ಮತ್ತು ಕಾಯಕವನ್ನು ಕುರಿತಾಗಿಯೂ ಕೂಡ ನಾವು ಇಡೀ ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಬಹುಶಃ ಈ ಒಂದು ದೃಶ್ಯ ಮಾಧ್ಯಮದಲ್ಲಿ ಮಕ್ಕಳಿಗೆ ವಚನಗಳನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡಿದ್ದೀವಿ. ಅಂದರೆ ಕೇವಲ ವಚನಗಳನ್ನು ಓದುವ ಮೂಲಕವಾಗಿ ಅದು ಬಹಳಷ್ಟು ನೆನಪಿಗೆ ಉಳಿಯೋದಿಲ್ಲ ಅನ್ನೋ ಕಾರಣಕ್ಕಾಗಿ ಆ ವಚನಗಳನ್ನು ದೃಶ್ಯ ಮಾಧ್ಯಮದಲ್ಲಿ ನೋಡೋದು, ಹಾಗೆ ಯಾರಿಗೆ ಓದಲಿಕ್ಕೆ ಬರೋದಿಲ್ವೋ ಅಂಥವರೆಲ್ಲ QR ಕೋಡನ್ನು ಸ್ಕ್ಯಾನ್ ಮಾಡುವ ಮೂಲಕವಾಗಿ ಅದನ್ನು ಕೇಳಿಯೂ ಕೂಡ ತಿಳಿಬಹುದು ಅನ್ನುವಂಥ ಹಿನ್ನೆಲೆ ಒಳಗಡೆ ಇಂತಹ ಒಂದು ಮ್ಯೂಸಿಯಮನ್ನು ನಾವು ಸಿದ್ಧಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಅದರ ಜೊತೆಗೇ ಅಕ್ಕ ಮಹಾದೇವಿಯವರ ಕೆಲವು ವಚನಗಳನ್ನು ಇಟ್ಕೊಂಡು ಕೂಡ ನಾವು ಉಪಶಿಲ್ಪಗಳನ್ನು ತಯಾರಿಸುವಂತಹ ಪ್ರಯತ್ನಗಳನ್ನು ಮಾಡಿದ್ದೀವಿ ಸರ್. ನಾನು ಡಾಕ್ಟರ್ AS ಪಾಟೀಲ್, ನಾನು ಕಲಬುರಗಿಯವನು. ನಾನು ಈ ಬಸವಶರಣ ಸಂಗ್ರಹಾಲಯ ಏನು ಮಾಡಿದ್ದಾರೆ ಇದನ್ನು ನಾನು ನೋಡಿದ್ದೇನೆ. ಬಹಳ ಅದ್ಭುತವಾದ ಒಂದು ಸಂಗ್ರಹಾಲಯ. ಬಹುಶಃ ಇಡೀ ಕರ್ನಾಟಕದಲ್ಲಿಯೇ ಒಂದು ವಿಶಿಷ್ಟವಾದ ಶರಣರಿಗೆ ಸಂಬಂಧಪಟ್ಟಂಥ ಮತ್ತು ಅವ್ರ ವಚನಗಳಿಗೆ ಸಂಬಂಧಪಟ್ಟಂಥ ಕಲಾಕೃತಿಗಳನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ನನಗೆ ಅನಿಸಿದ್ದು ಏನಂದರೆ ಅಲ್ಲಿ ಪೂರ್ಣ ಒಂದು ಅನುಭವ ಮಂಟಪವನ್ನೇ ನಿರ್ಮಾಣ ಮಾಡಿದ್ದಾರೆ. ನಾವು ಒಳಗೆ ಹೋಗಿ ನಿಂತರೆ ಅನುಭವ ಮಂಟಪವೇ ನಿರ್ಮಾಣ ಆಗುತ್ತೆ. ನೋಡಿದ್ರಲ್ಲ, ಏನು ಅನಿಸ್ತಾ ಇದೆ ಮೇಡಮ್ ಇದನ್ನು ನೋಡಿದಾಗ? ನಮಸ್ತೆ ಸರ್. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ಎಲ್ಲ ಜ್ಞಾನ ಆಗ್ತಾ ಇದೆ. ಸೊ ಈ ಥರ ಕಾರ್ಯಕ್ರಮ ಮತ್ತೆ ಮತ್ತೆ ಆಗಬೇಕು. ಸೊ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಹೂ ಸಂಸ್ಕೃತಿ ಉತ್ಸವ ಇಲ್ಲಿ ಸಂಭ್ರಮ ನಡೀತಾ ಇದೆ. ನಿಮ್ಮ ಪ್ರತಿಕ್ರಿಯೆ ಏನು? ತುಂಬ ಪಾಸಿಟಿವ್ ಆಗಿದೆ, ಚೆನ್ನಾಗಿದೆ. ಇದರಿಂದ ಏನು ಲಾಭ ಅಂತ ನಿಮಗೆ ಅನಿಸ್ತದೆ? ಲೈಕ್ ಮಕ್ಕಳಿಗೆ ಸಂಸ್ಕೃತಿ ಬಗ್ಗೆ ಜ್ಞಾನ ಬರುತ್ತೆ. ಬರೀ ಪುಸ್ತಕದಲ್ಲಿ ಮಾತ್ರ ಅಲ್ಲದೆ ಲೈಕ್ ಈ ಥರ ಎಲ್ಲ ಅಬ್ಸರ್ವೇಷನ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸಂಸ್ಕೃತಿ ಯಾವ ಥರ ಇದೆ ಅಂತ. ಏನಮ್ಮ ನಿನ್ನ ಹೆಸರು? ನಂದಿತಾ ಅಂತ. ಏನು ಮಾಡ್ತಾ ಇದ್ದೀರಿ ನೀವು? 9th ಕ್ಲಾಸ್. ಯಾವ ಸ್ಕೂಲ್?
ನರ್ಮದಾ ದೇವಿ ಸ್ಕೂಲ್ ಸೈಡ್. ಏನು ಅನಿಸ್ತಾ ಇದೆ ಇದನ್ನು ನೋಡಿದಾಗ ನಿಮಗೆ? ಇಲ್ಲೆಲ್ಲ ಸರಿಯಾಗದ, ಹಂಗೆ ಏನಂತಾರೆ ಇಲ್ಲಿ ನೋಡ್ಕೊಂಡೇ ತಿಳ್ಕೊಬೋದು ಓದೋದ್ಕಿಂತ. ಹಾಗೆ ಇಲ್ಲೆಲ್ಲ ಏನಂತಾರೆ ಬೇರೆದು ಏನೋ ಗೊತ್ತಿಲ್ಲ ಅಂತಂದ್ರೇನು ತಿಳ್ಕೊಬೋದು ಇಲ್ಲಿ ನೋಡ್ಕೊಂಡು. ಎಲ್ಲ ಇಲ್ಲಿನ ಎಲ್ಲ ಸರಿಯಾಗದ. ಇಲ್ಲಿ ನಾವು ಕಾಣ್ತಾ ಇರೋದು ಭಾಳ ಪ್ರಮುಖವಾಗಿರ್ತಕ್ಕಂಥ ಸ್ವದೇಶಿ ಉದ್ಯಮ ಲೋಕ. ಸ್ವದೇಶಿ ಉದ್ಯಮ ಲೋಕದಲ್ಲಿ ಒಂದು ಸ್ವಉದ್ಯೋಗನ ಪಡೀಲಿಕ್ಕೆ ಮತ್ತು ಆತ್ಮನಿರ್ಭರ ಭಾರತವನ್ನು ಕಟ್ಟಲಿಕ್ಕೆ ನಮ್ಮ ಯುವ ಜನತೆ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅನ್ನುವ ನೆಲೆಯಲ್ಲಿ ರಾಜೀವ್ ದೀಕ್ಷಿತರ ಪರಿಕಲ್ಪನೆ ಏನಿದೆ, ಆ ಸ್ವದೇಶಿ ಕಲ್ಪನೆ ಏನಿದೆ, ಸ್ವದೇಶಿ ಭಾರತದ ಪರಿಕಲ್ಪನೆ ಏನಿದೆ, ಅದನ್ನು ಸಾಕಾರಪಡಿಸುವಂಥ ಒಂದು ದೊಡ್ಡ ಸಂಕಲ್ಪನ ಇಟ್ಟುಕೊಂಡು ಈ ಒಂದು ಸ್ವದೇಶಿ ಲೋಕವನ್ನು ಇಲ್ಲಿ ತೆರೆಯಲಾಗಿದೆ. ಬನ್ನಿ ಈಗ ಸ್ವದೇಶಿ ಲೋಕದಲ್ಲಿ ಏನೇನು ಇದೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸೋಣ. ನಮ್ಮದು ಬೆಳಗಾವಿ ಸರ್. ನಮ್ಮದು ಕೆಲಸಂಗಿ ಇದೆಯಲ್ಲ ಬಿಜಾಪುರ ಹತ್ರ, ಅಲ್ಲಿ ಗೋಡೌನ್ಗಳಿವೆ. ಅಲ್ಲಿಂದನೇ ನಾವೆಲ್ಲ ಸೇಲ್ ಮಾಡೋದು, ತಯಾರು ಬೆಳಗಾವಿ ಸರ್. ಜರ್ಮನ್ ಟೆಕ್ನಾಲಜಿ. ಜರ್ಮನ್. ಇದು ಗ್ರೈಂಡಿಂಗ್ ಚೇಂಬರ್ ಇದೆಯಲ್ಲ ಸರ್, ಇದು ಜರ್ಮನ್ ಟೆಕ್ನಾಲಜಿ ಸರ್. ಹೇಳಿಬಿಡಿ, ತೋರಿಸ್ಬಿಡಿ, ಹೇಳಿ. ಇದು ಜರ್ಮನ್ ಗ್ರೈಂಡಿಂಗ್ ಅದೆಲ್ಲ ಜರ್ಮನ್. ಯಾಕೆ ಯೂಸ್ಫುಲ್, ಯಾರಿಗೆ ಇದರಿಂದ ಅವು ಕಲ್ಲಿನ ಸವಕಳಿ ಬರುತ್ತಲ್ಲ, ಕಲ್ಲು ಕಿಡ್ನಿ ಸ್ಟೋನ್ ಆಗುತ್ತೆ. ಇದರಿಂದ ಯಾವುದೇ ಥರ ಕಿಡ್ನಿ ಸ್ಟೋನು ಯಾವುದೇ ಕಲ್ಲು ಬರೋಲ್ಲ. ಹಿಟ್ಟಲ್ಲಿ ತಾಜಾ ಹಿಟ್ಟು ಬರುತ್ತೆ. ನಿಮಗೆ ಒಂದು ತಾಸು ಏನು ಬೇಕಾದರೂ ಬೀಸ್ತದೆ.